ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ರೈತರಿಗೆ ಮತ್ತು ದನ ಸಾಕಾಣಿಕೆದಾರರಿಗೆ ಆಕರ್ಷಕ ಭರವಸೆಯೊಂದನ್ನು ನೀಡಿತ್ತು. ಒಂದು ದನ ಸಾಕಿದ್ರೆ 1,500 ರೂಪಾಯಿಗಳ ಸಹಾಯಧನವನ್ನು ಕೊಡ್ತೇವೆ ಅಂತ. ಸೊ ಈ ಘೋಷಣೆ ಗ್ರಾಮೀಣ ಭಾಗದ ಜನರಿಗೆ, ವಿಶೇಷವಾಗಿ ಕೃಷಿಕರಿಗೆ ಮತ್ತು ದನ ಸಾಕಾಣಿಕೆಯಿಂದ ಜೀವನ ನಡೆಸೋರಿಗೆ ಒಂದು ದೊಡ್ಡ ಆಸರೆಯಾಗಿ ಕಾಣಿಸಿತ್ತು. ಸೊ ಈ ಯೋಜನೆ ಭರವಸೆಯಿಂದ ಪ್ರೇರೇಪಿತರಾದಂತಹ ಅನೇಕ ರೈತರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳೋ ಆಶಯದೊಂದಿಗೆ ದನ ಸಾಕಾಣಿಕೆಗೆ ಮುಂದಾದರು. ಆದರೆ ಈ ಭರವಸೆಯ ನೈಜತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಈಗ ಎದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವಂತಹ ಒಂದು ವಿಡಿಯೋ ಈ ಯೋಜನೆಯ ವಿಫಲತೆಯನ್ನು ಎತ್ತಿಹಿಡಿದಿದೆ. टीवी पे देखा था सर कि योगी जी बोल रहे थे कि एक गाय का 1500 रुपया महीना मिलेगा, ठीक है। तो मैं मतलब 16 गाय लेके गौशाले से आया, बोल रहे थे एक महीने में एक गाय का 1500 रुपया। आज 7 महीना हो गया है, एक पैसा नहीं आया। मतलब अगर मैं बाहर जाता कमा लेता। तो आप रोजगार की उम्मीद में योगी जी की टीवी पर कई बात पर भरोसा किए और एक गाय के बदले वो 1500 रुपया मुआवजा देंगे या मेहनताना देंगे या उसका भोजन पानी का पैसा देंगे। जी जी। लेकिन हुआ क्या, जरा बताइए, देश को बताइए। सर वही बता रहा हूँ ना कि मैं 16 गाय लेके आया और घर पे बड़ा मेहनत करके मतलब उनको पाला, बाहर भी नहीं गया, जो कमाया उनको खिलाया। हाँ। अभी मौजूदा है मेरे पास गाय, 8 महीना हो गया, कोई पैसा नहीं है। एक पैसा नहीं? एक पैसा। क्या गाँव है, क्या जिला है आपका? बल्लीपुर गाँव है हमारा, जिला लखीमपुर है। नाम क्या है आपका? अजीत कुमार। ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ವಿಡಿಯೋದಲ್ಲಿ ಯೋಗಿ ಸರ್ಕಾರದ ಭರವಸೆಯನ್ನು ನಂಬಿ 14 ದನಗಳನ್ನು ಸಾಕಿದ ಒಬ್ಬ ಯುವಕ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಕಳೆದ 8 ತಿಂಗಳಿಂದ ಯಾವುದೇ ಪರಿಹಾರದ ಹಣವನ್ನ ಸರ್ಕಾರ ಈತನಿಗೆ ಕೊಟ್ಟಿಲ್ಲ. ಸೊ ಈ ಯುವಕ ದನಗಳನ್ನು ಸಾಕೋಕೆ ಹಣವನ್ನ ಸಾಲದ ಮೂಲಕ ಒಟ್ಟುಗೂಡಿಸಿದ. ಆದರೆ ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯ ಬರದೇ ಇರೋದ್ರಿಂದ ಈತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸೊ ಈ ವಿಡಿಯೋ ಜನರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಸರ್ಕಾರದ ಭರವಸೆಗಳ ಬಗ್ಗೆ ಅನುಮಾನ ಮೂಡಿಸಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ತನ್ನ ಆಡಳಿತದಲ್ಲಿ ರೈತರ ಕಲ್ಯಾಣ ಹಲವಾರು ಯೋಜನೆಗಳನ್ನು ಘೋಷಿಸಿದೆ. ಆದರೆ ಈ ಯೋಜನೆಗಳು ಕಾಗದದ ಮೇಲೆ ಮಾತ್ರ ಉಳಿದಿದೆಯಾ ಅನ್ನೋ ಅನುಮಾನ ಜನರಲ್ಲಿ ಮೂಡಿದೆ. ದನ ಸಾಕಾಣಿಕೆಗೆ ಸಹಾಯ ಮಾಡುವಂತಹ ಘೋಷಣೆಯಂತ ಯೋಜನೆಗಳು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸೋ ಉದ್ದೇಶವನ್ನು ಹೊಂದಿತ್ತು. ಆದರೆ ಈ ಯೋಜನೆಯ ಅನುಷ್ಠಾನದಲ್ಲಿ ಗಂಭೀರ ಲೋಪಗಳು ಇದೆ ಅನ್ನೋದು ಈ ಯುವಕನ ಕಥೆಯಿಂದ ಸ್ಪಷ್ಟ ಆಗಿದೆ. ಸರ್ಕಾರದ ಭರವಸೆಗಳನ್ನು ನಂಬಿ ತಮ್ಮ ಜೀವನದ ಉಳಿತಾಯವನ್ನು ಹೂಡಿಕೆ ಮಾಡಿದ ರೈತರು ಈಗ ಮೋಸಗೊಂಡಂತೆ ಭಾಸ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರ ಆಡಳಿತವನ್ನ ಕೆಲವರು ಭಾವನಾತ್ಮಕವಾಗಿ ಬೆಂಬಲಿಸ್ತಾರೆ. ಆದರೆ ಈ ಘಟನೆಯಿಂದ ಒಂದು ಸ್ಪಷ್ಟ ಸಂದೇಶ ಸಿಗತ್ತೆ. ಅಂಧಭಕ್ತಿಯಿಂದ ಹೊರಬಂದು ಸರ್ಕಾರದ ಕಾರ್ಯಕ್ಷಮತೆಯನ್ನು ಪ್ರಶ್ನಿಸೋದು ಅಗತ್ಯ ಇದೆ ಅಂತ. ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸದೇ ಇದ್ರೆ ಆ ಭರವಸೆಗಳಿಗೆ ಯಾವ ಮೌಲ್ಯನೂ ಇರೋದಿಲ್ಲ. ಈ ಯುವಕನ ಆಕ್ರೋಶ ಒಬ್ಬ ವ್ಯಕ್ತಿಯ ಕಥೆಯಷ್ಟೇ ಅಲ್ಲ, ಇದು ಸಾವಿರಾರು ರೈತರ ಆರ್ಥಿಕ ಸಂಕಷ್ಟದ ಪ್ರತಿಧ್ವನಿ. ಇನ್ನು ಸರ್ಕಾರದ ಭರವಸೆಗಳನ್ನು ಕುರುಡಾಗಿ ನಂಬೋ ಬದಲು ಅವುಗಳ ಅನುಷ್ಠಾನವನ್ನು ಪರಿಶೀಲಿಸೋದು ಜನರ ಜವಾಬ್ದಾರಿ ಕೂಡ ಹೌದು. ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋ ಯೋಜನೆಗಳು ಕೇವಲ ಘೋಷಣೆಗಳಾಗಿ ಉಳಿಬಾರದು. ಅವು ಜನರ ಜೀವನದಲ್ಲಿ ನೈಜ ಬದಲಾವಣೆಗಳನ್ನು ತರಬೇಕು. ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಸರ್ಕಾರವನ್ನು ಪ್ರಶ್ನಿಸಿ ಮತ್ತು ನಿಮ್ಮ ಹಕ್ಕುಗಳಿಗಾಗಿ ಧ್ವನಿಯಾಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.